ಹಾಯ್ ಗುಡ್ ಈವ್ನಿಂಗ್ ಆಲ್. ವೆಲ್ಕಮ್ ಟು ಎ ವಿ ಯೂನಿಕ್ ಕ್ಲಾಸಸ್. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಯಾವುದು ಅಂದರೆ CTET ಡಿಸೆಂಬರ್ 2024 ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸ್ಟಡಿ ಪ್ಲ್ಯಾನ್. ಓಕೆ, ನೆಕ್ಸ್ಟ್ CTET ಎಕ್ಸಾಮ್ನಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಆ್ಯಂಡ್ ಎಷ್ಟು ಮಾರ್ಕ್ಸ್ನ ಅಲಾಟೆಡ್ ಮಾಡಿರ್ತಾರೆ ಈ ಸಬ್ಜೆಕ್ಟ್ಗೆ ಅಂತ ನೋಡೋಣ. ಎಷ್ಟು ಪೇಪರ್ಸ್ ಇರುತ್ತೆ ಅಂದರೆ 2 ಪೇಪರ್ಸ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 to 5th ಕ್ಲಾಸಸ್ನ ಟೀಚ್ ಮಾಡೋರಿಗೆ ಇಲ್ಲಿ ಕಂಪಲ್ಸರಿ DED ಆಗಿರಬೇಕು. ಪೇಪರ್ 2 6 to 8th ಕ್ಲಾಸಸ್ನ ಟೀಚ್ ಮಾಡೋರಿಗೆ ಇಲ್ಲಿ ಕಂಪಲ್ಸರಿ BEd ಆಗಿರಬೇಕು. ಓಕೆ, ಪೇಪರ್ 1ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಅಂದರೆ CDP, ಮ್ಯಾಥ್ಸ್ ಆ್ಯಂಡ್ EVS, ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2. ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಅಂದರೆ ಕನ್ನಡ ಮತ್ತು ಇಂಗ್ಲೀಷ್. ನೆಕ್ಸ್ಟ್ ಪೇಪರ್ 2ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ CDP, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2. ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ ಪೇಪರ್ 1ನಲ್ಲಿ ಮ್ಯಾಥ್ಸ್ ಆ್ಯಂಡ್ EVS ಇರುತ್ತೆ, ಪೇಪರ್ 2ನಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇರುತ್ತೆ. ರಿಮೈನಿಂಗ್ ಎಲ್ಲ ಸಬ್ಜೆಕ್ಟ್ ಕೂಡ ಸೇಮ್ ಇರುತ್ತೆ. EVS ಡಿಫ್ರೆಂಟ್ ಇರುತ್ತೆ, ಇನ್ನು ಸೈನ್ಸು ಡಿಫ್ರೆಂಟ್ ಇರುತ್ತೆ. ಓಕೆ ಓಕೆ ಎರಡು ಪೇಪರ್ಗೂ 150 ಮಾರ್ಕ್ಸ್ನ ಅಲಾಟೆಡ್ ಮಾಡ್ತಾರೆ. ಪ್ರತಿಯೊಂದು ಸಬ್ಜೆಕ್ಟು 30 ಮಾರ್ಕ್ಸ್ನ ಅಲಾಟೆಡ್ ಮಾಡಿರ್ತಾರೆ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ EVS ಎರಡು ಪೇಪರ್ನ ಸೇರಿ ಒಂದು ಪೇಪರ್ ಆಗಿ ಕಂಬೈನ್ ಮಾಡಿ 60 ಮಾರ್ಕ್ಸ್ನ ಅಲಾಟೆಡ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಸೊ 150 ಮಾರ್ಕ್ಸ್ಗೆ OBC SC/ST ಕ್ಯಾಟಗರಿ 1 ಅವರು 82 ಮಾರ್ಕ್ಸ್ನ ತಗೋಬೇಕು. ಇನ್ ಜನರಲ್ ಅವ್ರಿಗೆ 90 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ 30 ಮಾರ್ಕ್ಸ್ನ ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂತ ಅಂದರೆ 30 ಮಾರ್ಕ್ಸಲ್ಲಿ 15 ಮಾರ್ಕ್ಸು ಪೆಡಗಾಗಿಗೆ, 15 ಮಾರ್ಕ್ಸು ಕಂಟೆಂಟ್ಗೆ ಅಂತ. ಅಂದರೆ 15 ಮಾರ್ಕ್ಸ್ ಕಂಟೆಂಟ್ಗೆ ಅಂದರೆ 1 to 5th, 6 to ಅಪ್ ಟು 10th NCERT ಸಿಲೆಬಸ್ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಬೇಕು. ಇನ್ನು ಪೆಡಗಾಗಿ ಅಂತ ಅಂದರೆ ಏನು BEd ಅಲ್ಲಿ 1 year ಅಥವಾ 2 year BEd ಅಲ್ಲಿ ಏನು ಪೆಡಗಾಗಿ ನಾವು ಓದಿರ್ತೀವಿ ನಾವು, ಸೊ ಅದನ್ನು ಸ್ಟಡಿ ಮಾಡಬೇಕು. ಅದು ಕಂಪ್ಲೀಟಾಗಿ 15 ಮಾರ್ಕ್ಸ್ಗೆ ಬಂದಿರುತ್ತೆ. ಇನ್ನು ಕಂಟೆಂಟು 50 ಮಾರ್ಕ್ಸ್ಗೆ ಬಂದಿರುತ್ತೆ. 1 or 2 ಮಾರ್ಕ್ಸ್ ವೇರಿ ಆಗ್ಬೋದು. ಅಂದರೆ ಕಂಟೆಂಟಲ್ಲಿ 1-2 ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು ಅಥವಾ ಪೆಡಗಾಗಿನಲ್ಲೇ ಕಮ್ಮಿ ಬಂದಿರ್ಬೋದು. ಸೊ ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ. ಸೊ ಸ್ಟಡಿ ವೆಲ್. ಓಕೆ, ನೆಕ್ಸ್ಟ್ ಹೌ ಟು ಪ್ಲಾನ್ ಯುವರ್ ಸ್ಟಡಿ. ನಿಮ್ಮ ಸ್ಟಡಿನ ಯಾವ ರೀತಿ ಪ್ಲಾನ್ ಮಾಡ್ತೀರಾ? ಓಕೆ, ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಮಗೆ ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ತಿಳ್ಕೊಬೇಕು. ಎಕ್ಸಾಮ್ ಯಾವಾಗಿದೆ? ಡಿಸೆಂಬರ್ 15 ಆರ್ ಡಿಸೆಂಬರ್ 14. ನಾವು ಡಿಸೆಂಬರ್ 14 ಕನ್ಸಿಡರ್ ಮಾಡೋಣ. ಸೊ ಇನ್ನು ಎಷ್ಟು ಡೇಸ್ ಸಿಗುತ್ತೆ ಎಕ್ಸಾಮ್ಗೆ? 85 ಡೇಸ್ ಸಿಗುತ್ತೆ. ಎಷ್ಟು ಸಬ್ಜೆಕ್ಟ್ ಇದೆ? 5 ಸಬ್ಜೆಕ್ಟ್ ಇದೆ. ಇವಾಗ 85 ಡೇಸ್ ಡಿವೈಡ್ ಬೈ 5 ಸಬ್ಜೆಕ್ಟ್ನ ಡಿವೈಡ್ ಮಾಡಿದಾಗ ಎಷ್ಟು ಡೇಸ್ ಸಿಗುತ್ತೆ? 17 ಡೇಸ್ ಸಿಗುತ್ತೆ. ಹಾಗಂತ 17 ಡೇಸ್ ಕಂಟಿನ್ಯೂಸ್ ಆಗಿ ಒಂದೇ ಸಬ್ಜೆಕ್ಟ್ನ ಓದ್ತಾ ಇದ್ದರೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ, ಸಬ್ಜೆಕ್ಟು ಬೋರ್ ಅನ್ಸೋಕ್ಕೆ ಶುರು ಆಗುತ್ತೆ. ತಲೆ ಒಳಗಡೆ ಏನೂ ಹೋಗ್ತಿಲ್ಲ ಅನಿಸುತ್ತೆ, ಮತ್ತು ಏನೂ ಓದಿಲ್ಲ ಅನ್ನೋ ಭಯ ಶುರು ಆಗುತ್ತೆ. ಒಂದೇ ಸಬ್ಜೆಕ್ಟ್ ಓದಿರೋದನ್ನ ಇನ್ನೂ ಯಾವ ಸಬ್ಜೆಕ್ಟು ಓದಿಲ್ಲ. ಸೊ ಇವಾಗ ಏನು ಮಾಡಬೇಕು? ಏನಿದೆ ಈ 17 ಡೇಸ್ ಇದೆಲ್ಲ ಕಾನ್ಸೆಪ್ಟ್ನ ಬಿಟ್ಬಿಡಬೇಕು. ಸೊ ನಾವು 1 ವೀಕ್ ಮಾತ್ರ ಕನ್ಸಿಡರ್ ಮಾಡೋಣ. 1 ವೀಕಲ್ಲಿ 5 ಸಬ್ಜೆಕ್ಟ್ ಇರೋದ್ರಿಂದ ಡೈಲಿ ಒಂದೊಂದು ಸಬ್ಜೆಕ್ಟ್ನ ಸ್ಟಡಿ ಮಾಡಿ. ಆರ್ ಮಾರ್ನಿಂಗ್ ಒಂದು ಸಬ್ಜೆಕ್ಟು ಅಥವಾ ಈವ್ನಿಂಗ್ ಒಂದು ಸಬ್ಜೆಕ್ಟು, ಅದು ನಿಮ್ಮ ಕನ್ವೀನಿಯಂಟ್ಗೆ ಬಿಡ್ತು. ಆರ್ ಕೆಲವರು ಡೈಲಿ 5 ಸಬ್ಜೆಕ್ಟ್ನ ಕವರ್ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಸಬ್ಜೆಕ್ಟ್ಗೆ 1 hour ಅಥವಾ 2 hourನ ಇನ್ವೆಸ್ಟ್ ಮಾಡಿ ನಿಮ್ಮ ಕನ್ವೀನಿಯಂಟ್ ಹೇಗಿರುತ್ತೋ ಹಾಗೆ ಸ್ಟಡಿ ಮಾಡಿ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಈ ವೀಕಲ್ಲಿ ನಾನು ಎಲ್ಲ ಸಬ್ಜೆಕ್ಟ್ನ ಓದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಿಲ್ಡ್ ಆಗುತ್ತೆ. ಹಾಗಾದರೆ ಹೌ ಟು ಸ್ಟಡಿ, ಯಾವ ರೀತಿ ಓದಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಫಸ್ಟ್ ಯಾವುದೇ ಎಕ್ಸಾಮ್ಗೆ ಸ್ಟಡಿ ಮಾಡಬೇಕಾದ್ರೆ ಸುಮ್ಮನೆ ಓದೋದಕ್ಕಿಂತ ಫಸ್ಟ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಅದರಲ್ಲಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಬಂದಿದೆ ಆ ಟಾಪಿಕ್ನ ನಾವು ಫಸ್ಟು ಫೋಕಸ್ ಮಾಡಬೇಕು, ಸ್ಟಡಿ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಆವಾಗ ನಿಮಗೆ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅನ್ನೋ ಕಾನ್ಸೆಪ್ಟ್ ಕೂಡ ಬಿಲ್ಟ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಟಾಪಿಕ್ ಏನಿದೆ ಸಿಲೆಬಸ್ನ ನೋಡಿ ಯಾವ ಟಾಪಿಕ್ಸ್ನ ಮುಗಿಸಿಲ್ಲ, ಸೊ ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ನಿಮ್ಮದೇ ಆದ ಓನ್ ನೋಟ್ಸ್ನ ಪ್ರಿಪೇರ್ ಮಾಡಿಕೊಡಿ. ಇಟ್ ವಿಲ್ ಹೆಲ್ಪ್ ಯು ಫಾರ್ ಆಲ್ ಎಕ್ಸಾಮ್. ನೆನಪಲ್ಲೂ ಕೂಡ ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಸಿಲೆಬಸ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಇವಾಗ ಮ್ಯಾಥ್ಸ್ ಸಿಲೆಬಸ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಟಾಪಿಕ್ ಬಂದು ನಂಬರ್ ಸಿಸ್ಟಮ್. ಇದರಲ್ಲಿ ಬರುವಂಥ ಕಾನ್ಸೆಪ್ಟ್ಸು ನ್ಯಾಚುರಲ್ ನಂಬರ್ಸ್ ಅಂದರೆ ನಂಬರ್ಸ್ ಸ್ಟಾರ್ಟಿಂಗ್ ವಿತ್ 1 to infinity, ಇನ್ನು ಓಲ್ ನಂಬರ್ಸ್ ಸ್ಟಾರ್ಟಿಂಗ್ ವಿತ್ 0, ಇನ್ನು ಇಂಟೀಜರ್ಸ್, ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸು, ಇನ್ನು ಪ್ರೈಮ್ ನಂಬರ್ಸು,
ಡಿವೈಡೆಡ್ ಬೈ 1 ಆ್ಯಂಡ್ ಇಟ್ ಸೆಲ್ಫು. ಇನ್ನು ಕಾಂಪೋಸಿಟ್ ನಂಬರ್ ಅಂದರೆ ಅಂದ್ರೇನು, ಇಸ್ ಎ ನ್ಯಾಚುರಲ್ ನಂಬರ್ ಆರ್ ಪಾಸಿಟಿವ್ ಇಂಟೀಜರ್ ವಿಚ್ ಇಸ್ ಮೋರ್ ದೆನ್ ಅಷ್ಟು 2 ಫ್ಯಾಕ್ಟರ್ಸ್ ಇರುತ್ತೆ. ನೆಕ್ಸ್ಟು ನೋಯಿಂಗ್ ಅವರ್ ನಂಬರ್ಸ್ ಅಂದರೆ ಕಂಪೇರಿಂಗ್ ನಂಬರ್ಸ್ ಇರುತ್ತೆ. ಅದರಲ್ಲಿ ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಡಿಸೆಂಡಿಂಗ್ ಆರ್ಡರ್ ಐಡೆಂಟಿಫೈ ಮಾಡಿ ಅಂತ ಕೊಡ್ತಾರೆ. ಆಮೇಲೆ ಫಾರ್ಮೇಷನ್ ಆಫ್ ನಂಬರ್ಸ್, ಪ್ಲೇಸ್ ವ್ಯಾಲ್ಯೂ ಕೊಡ್ತಾರೆ, 2 10s 100 1000 to 10,000 ಅದು. ಇನ್ನು ಲಾರ್ಜೆಸ್ಟ್ ನಂಬರ್ ಯಾವುದು, ಸ್ಮಾಲೆಸ್ಟ್ ನಂಬರ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಕೊಡ್ತಾರೆ. ಮತ್ತು ಇಂಟರ್ ಕನ್ವರ್ಷನ್ ಆಫ್ ಯೂನಿಟ್ನ ಇಂಟರ್ ಕನ್ವರ್ಷನ್ ಮಾಡೋಕ್ಕೆ ಹೇಳ್ತಾರೆ. ಕೆಜಿಯಿಂದ ಗ್ರಾಮ್ಗೆ, ಗ್ರಾಮಿಂದ ಕೆಜಿಗೆ, ಮೀಟರಿಂದ ಸೆಂಟಿಮೀಟರ್ಗೆ ಎಕ್ಸೆಟ್ರಾ. ಇನ್ನು ನಂಬರ್ ಸಿಸ್ಟಮ್ ಅಂದರೆ ಇಂಡಿಯನ್ ನಂಬರ್ ಸಿಸ್ಟಮು ಮತ್ತು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ಯೂನಿಟು, 10s 100 1000 to 10,000 to 100,000 ಇದೆಲ್ಲ. ಇನ್ನು ಮಿಲಿಯನ್ಸು, ಬಿಲಿಯನ್ಸು, ಟ್ರಿಲಿಯನ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಓಕೆ, ನೆಕ್ಸ್ಟು ಪ್ಲೇಯಿಂಗ್ ವಿತ್ ನಂಬರ್ಸ್. ಇದರಲ್ಲಿ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಬರುತ್ತೆ, ಮತ್ತು ಡಿವಿಸಿಬಿಲಿಟಿ ನಂಬರ್ಸ್ ಬರುತ್ತೆ. ನೆಕ್ಸ್ಟು ಪ್ರೈಮ್ ನಂಬರ್ಸು, ಕಾಂಪೋಸಿಟ್ ನಂಬರ್ಸು, ಈವನ್ ನಂಬರ್ಸು, ಆಡ್ ನಂಬರ್ಸು, ಮತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡೋದು ಆ್ಯಂಡ್ ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ನ ತೆಗೆಯೋದು ಬರುತ್ತೆ. ನೆಕ್ಸ್ಟು ಹೋಲ್ ನಂಬರ್ಸ್, ಅದರಲ್ಲಿ ನ್ಯಾಚುರಲ್ ನಂಬರ್ಸು, ಮತ್ತು ಹೋಲ್ ನಂಬರ್ಸಲ್ಲೇ ಪ್ರೆಡಿಸಿಸರ್ ಆ್ಯಂಡ್ ಸಕ್ಸೆಸರ್ ಅಂತ ಬರುತ್ತೆ. ಪ್ರೆಡಿಸಿಸರ್ ಅಂದರೆ ಒಂದು ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡೋದು, ಸಕ್ಸೆಸರ್ ಅಂದರೆ ಒಂದು ನಂಬರ್ನ ಆ್ಯಡ್ ಮಾಡೋದು. ಮತ್ತು ನಂಬರ್ ಲೈನ್ಸ್ ಬರುತ್ತೆ, ಅಂದರೆ ರೆಪ್ರೆಸೆಂಟೇಷನ್ ಆಫ್ ನಂಬರು, ಅಂದರೆ ಅಡಿಷನ್ ಆನ್ ನಂಬರ್ ಲೈನು, ಸಬ್ಟ್ರಾಕ್ಷನ್ ಆನ್ ನಂಬರ್ ಲೈನು, ಮಲ್ಟಿಪ್ಲಿಕೇಶನ್ ಆನ್ ನಂಬರ್ ಲೈನು. ಅಂದರೆ ಒಂದು ನಂಬರ್ನ ಕೊಟ್ಟು ಇಲ್ಲಿ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು. ನೆಕ್ಸ್ಟು ನೆಗೆಟಿವ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್. ಆಗಲೇ ಗೊತ್ತು, ಇಂಟೀಜರ್ಸ್ ಅಂದರೆ ಕಲೆಕ್ಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ ಝೀರೋ ಆರ್ ಕಾಲ್ಡ್ ಇಂಟೀಜರ್ಸ್ ಅಂತ ಕರೀತಾರೆ. ಇದರಲ್ಲಿ ಪ್ರಾಪರ್ಟೀಸ್ ಬರ್ಬೋದು, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಇಂಟೀಜರ್ಸು ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅದು ಮಲ್ಟಿಪ್ಲಿಕೇಶನ್, ಡಿವಿಷನು. ನೆಕ್ಸ್ಟು ಫ್ರ್ಯಾಕ್ಷನ್ ಅಂದರೆ ಗೊತ್ತು, ಪಾರ್ಟ್ ಆಫ್ ಎ ಹೋಲ್ ನಂಬರ್. ಓಕೆ, ನೆಕ್ಸ್ಟ್ ಅದರಲ್ಲಿ ಪ್ರಾಪರ್ ಫ್ರ್ಯಾಕ್ಷನ್ ಬರುತ್ತೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಬರುತ್ತೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಲೈಕ್ ಫ್ರ್ಯಾಕ್ಷನ್ನು, ಅನ್ಲೈಕ್ ಫ್ರ್ಯಾಕ್ಷನ್ನು ಎಕ್ಸೆಟ್ರಾ. ನೆಕ್ಸ್ಟ್ ಆಲ್ಜಿಬ್ರಾ. ಅದರಲ್ಲಿ ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಜಾಮೆಟ್ರಿನಲ್ಲಿ ಅಕ್ಯೂಟ್ ಆ್ಯಂಗಲು, ಅಬ್ಟ್ಯೂಸ್ ಆ್ಯಂಗಲು, ರೈಟ್ ಆ್ಯಂಗಲು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಕಾಂಪ್ಲಿಮೆಂಟರಿ ಆ್ಯಂಗಲ್, ಸಪ್ಲಿಮೆಂಟರಿ ಆ್ಯಂಗಲ್ ಆ್ಯಂಡ್ ರಿಫ್ಲೆಕ್ಸ್ ಆ್ಯಂಗಲ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸು. ಅದರಲ್ಲಿ 2D ಶೇಪ್ಸ್ ಮತ್ತು 3D ಶೇಪ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. 2D ಶೇಪ್ಸ್ ಅಂದರೆ ಟ್ರಯಾಂಗಲ್ ಆಗಿರ್ಬೋದು, ರೆಕ್ಟ್ಯಾಂಗಲ್ಲು, ಸ್ಕ್ವೇರ್ಸು, ರೋಂಬೋಸು, ಪ್ಯಾರಲೋಗ್ರಾಮು, ಟ್ರಪೀಸಿಯಮ್ಮು, ಸರ್ಕಲು, ಅವುಗಳ ಪೆರಿಮೀಟರು ಮತ್ತು ಏರಿಯಾ ರಿಲೇಟೆಡ್ ಪ್ರಾಬ್ಲಮ್ನ ಸ್ಟಡಿ ಮಾಡ್ತೀವಿ. ಮತ್ತು 3D ಶೇಪ್ಸಲ್ಲಿ ಕ್ಯೂಬು, ಕ್ಯೂಬಾಯ್ಡು, ಸಿಲಿಂಡರು, ಕೋನು, ಸ್ಪಿಯರು, ಎಮಿಸ್ಪಿಯರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತು ಅದರಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ರಿಲೇಟೆಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಿಮಿಟ್ರಿ. ಇಲ್ಲಿ ಲೈನ್ಸ್ ಆಫ್ ಸಿಮಿಟ್ರಿ, ಹಾರಿಜಾಂಟಲ್ ಸಿಮಿಟ್ರಿ, ಡಯಾಗ್ನಲ್ ಸಿಮಿಟ್ರಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತು ಅದರಲ್ಲಿ ಟೈಪ್ಸ್ ಆಫ್ ಸಿಮಿಟ್ರಿ ಬರುತ್ತೆ, ಟ್ರಾನ್ಸ್ಲೇಷನ್ನು, ರೊಟೇಷನಲ್ಲು, ರಿಫ್ಲೆಕ್ಷನ್ನು, ಗ್ಲೈಡು, ಪಾಯಿಂಟರ್ ಸಿಮಿಟ್ರಿ. ಇಲ್ಲಿ ಸಿಮಿಟ್ರಿನಲ್ಲಿ ಯಾವ ರೀತಿ ಅಂದರೆ ಆಲ್ಫಾಬೆಟ್ಸ್ ಲೆಟರ್ನ ಕೊಟ್ಟಿದ್ದು ಯಾವ ಸಿಮಿಟ್ರಿ, ಲೈನ್ಸ್ ಡಯಾಗ್ನಲ್ ಸಿಮಿಟ್ರಿನ, ಹಾರಿಜಾಂಟಲ್ ಸಿಮಿಟ್ರಿನ ಆ ಥರ ಕೇಳ್ಬೋದು. ಓಕೆ, ನೆಕ್ಸ್ಟು ಮೆನ್ಸುರೇಷನ್ನು. ಮೆನ್ಸುರೇಷನ್ ಅಂದರೆ ಗೊತ್ತಲ್ಲ, ಲೆಂತ್ ವಾಲ್ಯೂಮ್ ಆರ್ ಏರಿಯಾ ಆಫ್ ಎ ಡಿಫ್ರೆಂಟ್ ಜಾಮೆಟ್ರಿಕಲ್ ಶೇಪ್ಸ್. ಓಕೆ, ನೆಕ್ಸ್ಟು ಪೆಡಗಾಗಿಕಲ್ ಇಶ್ಯೂಸ್. ಅಂದರೆ ಪೆಡಗಾಗಿನಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಅಂತ ಅಂದರೆ, ಒಬ್ಬರು ಟೀಚರ್ಸ್ ಮ್ಯಾಥ್ಸ್ ಟೀಚ್ ಮಾಡ್ತಾ ಇರ್ತಾರೆ ಅಂದರೆ ಸ್ಟೂಡೆಂಟ್ಗೆ ಕಲಿಸೋದಕ್ಕೆ ಅವ್ರು ಯಾವ ರೀತಿ ಒಂದು ಕ್ಲಾಸ್ ರೂಮಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ, ಅದೇ ರೀತಿ ಒಬ್ಬ ಸ್ಟೂಡೆಂಟು ಟೀಚರ್ ಪಾಠ ಕೇಳ್ತಾ ಇದ್ದಾನೆ ಅಂತ ಅಂದರೆ ಅವನು ಅಲ್ಲಿ ಕ್ಲಾಸಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಕಲಿಯೋದಕ್ಕೆ ಫೇಸ್ ಮಾಡ್ತಾನೆ ಅನ್ನೋದು ಈ ಪೆಡಗಾಗಿಕಲ್ ಇಶ್ಯೂಗೆ ರಿಲೇಟೆಡ್ ಆಗಿರುತ್ತೆ. ಮತ್ತು ಇದರಲ್ಲಿ ನೆಕ್ಸ್ಟು ನೇಚರ್ ಆಫ್ ಮ್ಯಾಥಮೆಟಿಕ್ಸು, ಮ್ಯಾಥ್ಸ್ ನೇಚರ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಅದರೇ ಆದ ನೇಚರ್ ಇರುತ್ತೆ. ಸೊ ಇಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ನು ಪ್ಲೇಸ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಕರಿಕ್ಯುಲಮ್, ಅಂದರೆ ಕರಿಕ್ಯುಲಮಲ್ಲಿ ಮ್ಯಾಥಮೆಟಿಕ್ಸ್ ಸ್ಥಾನ ಏನು ಅನ್ನೋದನ್ನ. ಇನ್ನು ಲ್ಯಾಂಗ್ವೇಜ್ ಆಫ್ ಕಮ್ಯುನಿಟಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್, ಪ್ರತಿಯೊಂದು ಸಬ್ಜೆಕ್ಟ್ಗೂ ಅದರದ್ದೇ ಆದಂಥ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದನ್ನು ಸ್ಟಡಿ ಮಾಡ್ತೀವಿ. ಇನ್ನು ಕಮ್ಯುನಿಟಿ ಮ್ಯಾಥಮೆಟಿಕ್ಸ್, ಕಮ್ಯುನಿಟಿನಲ್ಲಿ ಕೂಡ ಮ್ಯಾಥಮೆಟಿಕ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ತೀವಿ. ಇನ್ನು ಇವ್ಯಾಲ್ಯೂಯೇಷನ್, ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತೀವಿ, ಅಸೆಸ್ಮೆಂಟ್, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ರೆಮಿಡಿಯಲ್ ಟೀಚಿಂಗ್ ಅಂದರೆ ಪರಿಹಾರ ಬೋಧನೆ, ಇದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ತೀವಿ. ಪ್ರಾಬ್ಲಮ್ ಆಫ್ ಟೀಚಿಂಗ್ ಅಂದರೆ ಟೀಚಿಂಗಲ್ಲಿ ಯಾವ್ಯಾವ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಸೈನ್ಸ್ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಚಾಪ್ಟರ್ ಬಂದು ಫುಡ್. ಇದರಲ್ಲಿ ಸೋರ್ಸ್ ಆಫ್ ಫುಡ್ ಬರುತ್ತೆ, ಪ್ಲಾಂಟ್ ಸೋರ್ಸಸ್ ಯಾವುದು, ಅನಿಮಲ್ ಸೋರ್ಸಸ್ ಯಾವುದು, ಮತ್ತು ಕಾಂಪೊನೆಂಟ್ ಆಫ್ ಫುಡ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು, ಫ್ಯಾಟ್ಸು, ವಿಟಮಿನ್ಸು, ಮತ್ತು ಅವೆಲ್ಲ ಕಾಂಪೊನೆಂಟ್ಸ್ ಆಫ್ ಫುಡ್ ಡಿಫಿಷಿಯನ್ಸಿಯಿಂದ ಯಾವ್ಯಾವ ಡಿಸೀಸಸ್ ಬರುತ್ತೆ, ಸೊ ಅದು ಬರೋದು. ನೆಕ್ಸ್ಟು ಕ್ಲೀನಿಂಗ್ ಆಫ್ ಫುಡ್. ಇದರಲ್ಲಿ ಹ್ಯಾಂಡ್ ಪಿಕ್ಕಿಂಗು, ವಿನೋಯಿಂಗು, ಥ್ರಾಶಿಂಗು, ಸೀವಿಂಗು ಎಕ್ಸೆಟ್ರಾ. ಇನ್ನು ಮೆಟೀರಿಯಲ್ಸ್ ಅಂದರೆ ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸು. ಇನ್ನು ದ ವರ್ಲ್ಡ್ ಆಫ್ ದ ಲಿವಿಂಗ್,
ದ ವರ್ಡ್ ಆಫ್ ದ ಲಿವಿಂಗಲ್ಲಿ ಇದರಲ್ಲಿ ಏನು ಬರುತ್ತೆ ಅಂದರೆ ಹೇಬಯೋಟಿಕ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಬಯೋಟಿಕ್ ಕಾಂಪೊನೆಂಟ್ಸು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ ಆಗಿರೋದು, ಮತ್ತು ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ ಅಡಾಪ್ಟೇಷನ್ ಆಗಿರ್ಬೋದು, ಮತ್ತು ಅಕ್ವಾಟಿಕ್ ಹ್ಯಾಬಿಟೇಟ್ ಅಡಾಪ್ಟೇಷನು. ನೆಕ್ಸ್ಟು ಮೂವಿಂಗ್ ಥಿಂಗ್ಸ್, ಪೀಪಲ್ ಆ್ಯಂಡ್ ಐಡಿಯಾಸ್, ಹೌ ಥಿಂಗ್ಸ್ ವರ್ಕ್, ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಮ್ಯಾಗ್ನೆಟ್ಸಲ್ಲಿ ಟೈಪ್ಸ್ ಆಫ್ ಮ್ಯಾಗ್ನೆಟ್ಸು, ಮ್ಯಾಗ್ನೆಟಿಕ್ ಮೆಟೀರಿಯಲ್ಲು, ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಲು, ಅದು ಡಿಸ್ಕವರಿ ಆಗಿರ್ಬೋದು, ಆ್ಯಂಡ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸು ಎಕ್ಸೆಟ್ರಾ. ನೆಕ್ಸ್ಟು ನ್ಯಾಚುರಲ್ ಫಿನಾಮಿನಾ ಅಂದರೆ ಎನಿ ನ್ಯಾಚುರಲಿ ಹಕ್ಕರಿಂಗ್ ಕೆಲಾಮಿಟೀಸ್ ಅದರ ಫಿಸಿಕಲ್ ಪ್ರೋಸೆಸ್ಗೆ ನ್ಯಾಚುರಲ್ ಫಿನಾಮಿನಾ ಅಂತ ಕರೀತಾರೆ. ಅದರಲ್ಲಿ ಮೆಥಡ್ಸ್ ಆಫ್ ಚಾರ್ಜಿಂಗ್ ಆಗಿರ್ಬೋದು, ಚಾರ್ಜಿಂಗ್, ರಬ್ಬಿಂಗು, ಚಾರ್ಜಿಂಗ್ ಬಾಡಿ, ಟ್ರಾನ್ಸ್ಫರ್ ಆಫ್ ಚಾರ್ಜ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಎಲೆಕ್ಟ್ರೋಸ್ಕೋಪು, ಹರ್ತ್ನಿಂಗು, ಲೈಟ್ನಿಂಗು, ಎಲೆಕ್ಟ್ರಿಕ್ ಡಿಸ್ಚಾರ್ಜು, ಅರ್ಥ್ಕ್ವೇಕು. ನೆಕ್ಸ್ಟು ನ್ಯಾಚುರಲ್ ಫಿನಾಮಿನಾ ಆಗಿರೋ ನ್ಯಾಚುರಲ್ ರಿಸೋರ್ಸಸ್ಸು ಅಂದರೆ ದ ರಿಸೋರ್ಸಸ್ ವಿಚ್ ಆರ್ ಈಸಿಲಿ ಅವೈಲಬಲ್ ಇನ್ ನೇಚರು. ಸೊ ಅದರಲ್ಲಿ 2 ಟೈಪ್ಸ್ ಇರುತ್ತೆ, ರಿನ್ಯೂವಬಲು, ನಾನ್ ರಿನ್ಯೂವಬಲು, ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಓಕೆ ನೆಕ್ಸ್ಟು ಪೆಡಗಾಗಿಕಲ್ ಇಶ್ಯೂಸ್, ಇದರಲ್ಲಿ ನೇಚರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸೈನ್ಸ್ನ ಸ್ಟಡಿ ಮಾಡ್ತೀವಿ. ಈ ಕಾನ್ಸೆಪ್ಟಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಸೈಂಟಿಫಿಕ್ ಮೆಥಡ್ಸ್ ಆಗಿರ್ಬೋದು, ಹೈಪೋಥೆಸಿಸು, ಅಬ್ಸರ್ವೇಷನ್ನು, ಥಿಯರೀಸು, ಲಾಸು, ಪ್ರಿನ್ಸಿಪಲ್ಸು, ಪಾಸ್ಟುಲೇಟ್ಸು, ಸೈಂಟಿಫಿಕ್ ನಾಲೆಡ್ಜ್, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ನ್ಯಾಚುರಲ್ ಸೈನ್ಸ್ ಆರ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂದರೆ ನ್ಯಾಚುರಲ್ ಸೈನ್ಸ್ ಅಂದರೆ ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಬಯಾಲಜಿಕಲ್ ಸೈನ್ಸ್ ಆಗಿರ್ಬೋದು, ಕೆಮಿಕಲ್ ಸೈನ್ಸ್ ಎಲ್ಲವನ್ನು ಕಲಿಯುವಂಥದ್ದು. ಆ್ಯಂಡ್ ಎಲ್ಲದರ ಕಾಂಬಿನೇಷನ್ನೇ ನ್ಯಾಚುರಲ್ ಸೈನ್ಸ್ ಅಂತ ಕರೀತೀವಿ. ಮತ್ತು ಅವುಗಳ ಏಮ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು ಅಂತ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಸೈನ್ಸ್ ಅಂದರೆ ಸೈನ್ಸ್ ಅನ್ನೋದೇ ಒಂದು ಕ್ರಿಯೇಟಿವ್ ಸಬ್ಜೆಕ್ಟು, ಮತ್ತು ಅದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ, ಮತ್ತು ಏನಾಸ್ ಇಂಟೆಲೆಕ್ಚುವಲ್ ಪವರ್ನ ಡೆವಲಪ್ ಮಾಡುತ್ತೆ, ಮತ್ತು ಸೈಂಟಿಫಿಕ್ ಕ್ರಿಯೇಟಿವಿಟಿ, ಸೈಂಟಿಫಿಕ್ ಟೆಂಪರು, ಸೈಂಟಿಫಿಕ್ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡುವಂಥದ್ದು. ನೆಕ್ಸ್ಟು ಅಪ್ರೋಚಸ್ ಆರ್ ಇಂಟಿಗ್ರೇಟೆಡ್ ಅಪ್ರೋಚಸ್ ಅಂತ ಅಂದ್ರೇನು, ಏನು ಒಬ್ಬ ಸ್ಟೂಡೆಂಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಏನೆಲ್ಲ ಅನುಭವಗಳನ್ನ ಪಡ್ಕೊಳ್ತಾನೆ, ಸೊ ಅದನ್ನು ರಿಯಲ್ ಲೈಫ್ಗೆ ಅಪ್ಲೈ ಮಾಡುವಂಥದ್ದು, ಸೊ ಅದನ್ನು ಇಂಟಿಗ್ರೇಟೆಡ್ ಅಪ್ರೋಚಸ್ ಅಂತ ಕರೀತಾರೆ. ನೆಕ್ಸ್ಟು ಅಬ್ಸರ್ವೇಷನ್ ಮೆಥಡ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟಲ್ ಮೆಥಡು, ಡಿಸ್ಕವರಿ ಮೆಥಡು, ಇದೆಲ್ಲ ಮೆಥಡ್ಸ್ ಆಫ್ ಸೈನ್ಸಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟು ಇನೋವೇಷನ್ ಅಂತ ಅಂದರೆ ಇನೋವೇಟಿವ್ ಅಂದರೆ ಏನಾದ್ರು ಡಿಫ್ರೆಂಟಾಗಿ ಹೊಸದನ್ನು ನಾವು ಟೀಚಿಂಗಲ್ಲಿ ಆ್ಯಡ್ ಮಾಡುವಂಥದ್ದು, ಅಥವಾ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಆಗಿರ್ಬೋದು, ರೋಲ್ ಪ್ಲೇ ಆಗಿರ್ಬೋದು, ಫ್ಲ್ಯಾಶ್ ಕಾರ್ಡ್ಸು, ವಿಡಿಯೋ ಕ್ಲಿಪ್ಸ್ನ ಯೂಸ್ ಮಾಡೋದು, ಈ ಥರ ಎಕ್ಸೆಟ್ರಾ. ನೆಕ್ಸ್ಟು ಇವ್ಯಾಲ್ಯೂಯೇಷನು, ಇದರಲ್ಲಿ 2 ಟೈಪ್ಸ್ ಯಾವ ಥರ ಅಂದರೆ ಸಮೇಟಿವ್ ಇವ್ಯಾಲ್ಯೂಯೇಷನು, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಆ ಥರ. ನಾವು ಕಾಗ್ನೇಟಿವ್, ಸೈಕೋಮೋಟರು, ಎಫೆಕ್ಟಿವ್ ಡೊಮೈನ್ನ ಸ್ಟಡಿ ಮಾಡ್ತೀವಿ. ಇಲ್ಲಿ ಬ್ಲೂಮ್ ಟ್ಯಾಕ್ಸಾನಮಿನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಪ್ರಾಬ್ಲಮ್ಸ್, ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅದು, ಮತ್ತು ರೆಮಿಡಿಯಲ್ ಟೀಚಿಂಗ್, ಯಾವೆಲ್ಲ ಸ್ಟೂಡೆಂಟ್ಸ್ ವೀಕ್ ಇರ್ತಾರೆ ಅವರಿಗೆ ಪುನಃ ಕ್ಲಾಸಸ್ನ ಮಾಡುವಂಥದ್ದು. ಸೊ ಇಷ್ಟ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ